ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 83,500 ಕಾಲ್. ಎಂಟ್ರಿ ಮಾಡಿದ್ದೆ ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಾ ಇತ್ತು, ತುಂಬಾ ಚೆನ್ನಾಗಿ ಮೊಮೆಂಟಮ್ ಆಯಿತು. ಅಗೇನ್ ಇಲ್ಲಿಂದ ರೆಡ್ ಕಲರ್ ಕ್ಯಾಂಡಲ್ ಬಂತು, ಈವನ್ ಕಾಸ್ಟ್ ಟು ಕಾಸ್ಟ್ ಬಂತು. ಈಗ ಹಾರ್ಟ್ ಬೀಟ್ ರೈಸ್ ಆಗತ್ತೆ, ಟೆನ್ಷನ್ ಆಗತ್ತೆ. ಅಫ್ಕೋರ್ಸ್ ಎಲ್ರಿಗೂ ಟೆನ್ಷನ್ ಆಗತ್ತೆ. ಈ ರೀತಿ ಆಗ್ತಾ ಇದ್ರೆ ತುಂಬ ಟೆನ್ಷನ್ ಆಗ್ತಾನೆ ಇರುತ್ತೆ. ಹೀಗೆ ರೆಡ್ ಕಲರ್ ಕ್ಯಾಂಡಲ್ ಬರುತ್ತೆ, ಮತ್ತೆ ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಿದೆ, ರೆಡ್ ಕಲರ್ ಕ್ಯಾಂಡಲ್ ಬರ್ತಿದೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸುಮಾರು ಜನರು ಎಕ್ಸಿಟ್ ಆಗಿಬಿಡ್ತಾರೆ. ಇಲ್ಲೇ ಈವನ್ ಪೊಸಿಷನ್ ಮೈನಸಲ್ಲಿ ಹೋಯಿತು, ಎಕ್ಸಿಟ್ ಆಗಿಬಿಡ್ತಾರೆ. ಇಲ್ಲೇ ತಪ್ಪು ಮಾಡೋದು ಸುಮಾರು ಜನರು. ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡೋದಾದರೆ ಇದೇ ರೀತಿ ಅಪ್ಸೈಡ್ ಹೋಗುತ್ತೆ. ಓಕೆ, ತುಂಬ ಚೆನ್ನಾಗಿ ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಾ ಇದ್ದಾವೆ. ಟೆನ್ಷನ್ ಆಗ್ತಾನೆ ಇರುತ್ತೆ, ಹಾರ್ಟ್ ಬೀಟ್ ರೈಸ್ ಆಗ್ತಾನೆ ಇರುತ್ತೆ. ತುಂಬ ಚೆನ್ನಾಗಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂತು. ಇದನ್ನು ನೋಡಿಕೊಂಡು ಸುಮಾರು ಜನರು ನಗ್ತಾ ಇರ್ತಾರೆ. ಇಲ್ಲೇ ಮಾರ್ಕೆಟ್ ಬಂದುಬಿಟ್ಟು ಒಂದು ಟ್ವಿಸ್ಟ್ ಕೊಡತ್ತೆ. ಟೆನ್ಷನ್ ಆಗ್ತಾನೆ ಇರುತ್ತೆ. ಇನ್ನೂ ಟೆನ್ಷನ್ 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 ಏನು ಮಾಡೋಕ್ಕೆ ಗೊತ್ತಾಗಲ್ಲ. ಬೈತಾನೆ ಇರ್ತೀವಿ, ದೇವ್ರನ್ನ ಬೇಡ್ಕೊತಾನೆ ಇರ್ತೀವಿ, ಟಾರ್ಗೆಟ್ಗೆ ಹೋಗು ಅಂತ. ಇಲ್ಲಿ ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂದರೆ ಸಾಕು, ಸ್ಟಾಕ್ ಮಾರ್ಕೆಟಲ್ಲಿ ಏನೂ ವರ್ಕ್ ಆಗಲ್ಲ ಅಂತ ಹೇಳೋದು, ಆದರೆ ಇಲ್ಲಿಂದನೇ ಮಾರ್ಕೆಟಲ್ಲಿ ಶುರು ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಸರ್, ಸ್ಟಾಕ್ ಮಾರ್ಕೆಟಲ್ಲಿ ಎಮೋಷನ್ಸ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ನೋಡ್ಬೋದು, ಮೊಮೆಂಟಮ್ ಆಯಿತು, ಅಗೇನ್ ರೆಡ್ ಕಲರ್ ಕ್ಯಾಂಡಲ್ ಬಂತು. ನಾನು ಯಾವುದೇ ರೀತಿ ಎಕ್ಸಿಟ್ ಆಗಿಲ್ಲ ಸರ್. ನನ್ನ ಒಂದು ಟಾರ್ಗೆಟ್ ನೀವು ಸಹ ನೋಡ್ಬೋದು, ಸೆಲ್ ಲಿಮಿಟ್ ಅಂತ ಇಟ್ಟಿದ್ದೀನಿ. ಸೈಕಾಲಜಿ ಹೀಗಿದೆ ನನ್ನದು. ನಮ್ಮ ಹತ್ರ ಬಂದರೆ ಇದೇ ರೀತಿ ನಿಮಗೂ ಸಹ ಹೇಳ್ಕೊಡ್ತೀವಿ. ನೀವು ಸಹ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡ್ತೀರಾ. ಆ ರೀತಿ ಸೈಕಾಲಜಿ ಡೆವಲಪ್ ಆಗುತ್ತೆ. ಈವನ್ ರಿಯಲ್ ಸ್ಟಾಕ್ ಮಾರ್ಕೆಟ್ ನಾಲೆಜ್ನೂ ಹೇಳ್ಕೊಡ್ತೀವಿ. ಕೊನೆಗೆ ಟಾರ್ಗೆಟ್ ಹಿಟ್ ಆಯಿತು. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.